ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕ್ಕುದನು ಕನ್ನಡ ವ್ಲಾಗ್ಸ್. ಇವತ್ತು ನಾನು ರೆಸಿಪಿ ವಿಡಿಯೋ ಮಾಡ್ತಾಯಿದ್ದೀನಿ. ಏನಂದರೆ ಬಾಳೆಕಾಯಲ್ಲಿ ರವೆ ಫ್ರೈ ಹೇಗೆ ಮಾಡೋದು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಮೊದಲಿಗೆ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ 2 ದಪ್ಪ ಗಾತ್ರದ್ದು ಬಾಳೆಹಣ್ಣು, ರಾ ಬಾಳೆಹಣ್ಣು ಬಾಳೆಕಾಯಿ ಬರುತ್ತಲ್ವ, ಸೊ ಬಜ್ಜಿಗೆ ಎಲ್ಲ ಯೂಸ್ ಮಾಡ್ತೀವಲ್ಲ, ಬಜ್ಜಿಗೆ ಪಲ್ಯಕ್ಕೆ ಎಲ್ಲ, ಆ ಬಾಳೆಕಾಯಿನ ನಾನಿಲ್ಲಿ 2 ತೊಗೊಂಡಿದ್ದೀನಿ. ಮೊದಲಿಗೆ ಏನು ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಅಂತಂದರೆ, ಅದನ್ನು ನೀಟಾಗಿ ಸಿಪ್ಪೆ ಎಲ್ಲ ಬಿಡಿಸ್ಕೋಬೇಕು. ಸೊ ಅದಕ್ಕೆ ನೀಟಾಗಿ ಸಿಪ್ಪೆ ಎಲ್ಲ ಬಿಡಿಸ್ಕೊಳ್ಳೋಣ ಅಂತೇಳಿ ಬಿಡಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಥರ ನಾವು ಸೌತೆಕಾಯಿ ಎರಿತೀವಲ್ವ, ಅದರಲ್ಲಿ ನೀಟಾಗಿ ಬರುತ್ತೆ ಎರ್ಕೊಂಡ್ರೆ. ಸೊ ಆರಾಮಾಗಿ ಈಸಿಯಾಗಿ ಕೂಡ ಎರ್ಕೋಬೋದು. ಈ ಥರ ನೀಟಾಗಿ ನೋಡಿಕೊಂಡು ಸಿಪ್ಪೆನ ನೀಟಾಗಿ ಎರ್ಕೊಳ್ತಾ ಇದ್ದೀನಿ ನಾನು. ಫಸ್ಟಿಗೆ ಇದನ್ನು ಸಿಪ್ಪೆ ಎಲ್ಲ ನೀಟಾಗಿ ಎರ್ಕೊಂಡ್ಮೇಲೆ ಇದನ್ನ ಇವಾಗ ಒಂದು ಸಲ ವಾಶ್ ಮಾಡ್ಕೊಳ್ತೀನಿ. ಅದ್ರ ಮೇಲೆ ಸ್ಕ್ರ್ಯಾಚ್ ಅಥವಾ ಇದೆಲ್ಲ ಇರುತ್ತಲ್ವ, ಸೊ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಒಂದು ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಸೊ ವಾಶ್ ಮಾಡ್ಕೊಂಡು ಆದಮೇಲೆ ಇದನ್ನು ನಾನು ಫಸ್ಟು ಅಡ್ಡಕ್ಕೆ ಮಧ್ಯಕ್ಕೆ 2 ಭಾಗ ಮಾಡ್ಕೊಳ್ತೀನಿ. ಅದಾದಮೇಲೆ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಆ ಥರ ಸಣ್ಣಗೆ, ಅಂದರೆ ಸಣ್ಣನೂ ಇರಬಾರ್ದು ದಪ್ಪನೂ ಇರಬಾರ್ದು, ಮೀಡಿಯಮ್ ಥಿಕ್ನೆಸ್ಸಲ್ಲಿ ಸ್ಲೈಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ಜಾಸ್ತಿ ದಪ್ಪ ಆಗೋದ್ರೆ ಅದು ಟೇಸ್ಟ್ ಕಮ್ಮಿ ಆಗಿಬಿಡುತ್ತೆ, ಮತ್ತು ಜಾಸ್ತಿ ತೆಳು ಆದರೆ ಕ್ರಿಸ್ಪಿ ಥರ ಆಗಿಬಿಡುತ್ತೆ, ಚೆನ್ನಾಗಿ ಬರೋಲ್ಲ. ಸೊ ಅದಕ್ಕೆ ಸೈಜ್ನ ನೋಡಿಕೊಂಡು ನಾವು ನೀಟಾಗಿ ಸ್ಲೈಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಮತ್ತು ಇದ್ರ ಜೊತೆಗೆ ಒಂದು ಆಲೂಗಡ್ಡೆ, ಉದ್ದಿದ್ದು ದಪ್ಪದು ಆಲೂಗಡ್ಡೆನ ನಾನು ತೊಗೊಂಡು ಅದು ಕೂಡ ಸಿಪ್ಪೆ ಎರ್ಕೊಂಡಿದ್ದೀನಿ. ಇಲ್ಲಿ ಸಿಪ್ಪೆ ಎರ್ಕೊಂಡು ಒಂದು ಸಲ ವಾಶ್ ಮಾಡಿಕೊಂಡು ಕಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಇದು ಅಷ್ಟೇ, ಜಾಸ್ತಿ ದಪ್ಪ ಬೇಡ, ಜಾಸ್ತಿ ಸಣ್ಣನೂ ಬೇಡ, ಮೀಡಿಯಮ್ ಸ್ಲೈಡ್ ಇರಲಿ. ಅದು ಕೂಡ ಜಾಸ್ತಿ ದಪ್ಪ ಆಗೋದ್ರೆ ಅದು ಆಲೂಗಡ್ಡೆ ನೀಟಾಗಿ ಬೇಯಲ್ಲ, ಮತ್ತು ನೀಟಾಗಿ ಟೇಸ್ಟ್ ಬರೋಲ್ಲ. ಸೊ ನೋಡಿಕೊಂಡು ಸ್ಲೈಡ್ನ ನೀವು ಕಟ್ ಮಾಡ್ಕೊಳ್ಳಿ. ಚಿಪ್ಸ್ ಬರುತ್ತಲ್ಲ, ಅದಕ್ಕಿಂತ ಸ್ವಲ್ಪ ದಪ್ಪ ಇರಲಿ. ಈ ಬಜ್ಜಿಗೆಲ್ಲ ಹಾಕ್ಕೊಳ್ತೀವಲ್ಲ, ಸೈಜಲ್ಲಿದ್ದರೆ ಸಾಕು. ಇವಾಗ ಇದನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಪ್ಲೇಟಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಅದಕ್ಕೆ ಮೇಲೆ ಕೋಟಿಂಗ್ಗೆ ಏನು ಬೇಕಲ್ವ, ಸೊ ಅದನ್ನು ಹಾಕ್ಕೊಳ್ಳೋಣ. ನಾನು ಇಲ್ಲಿ 1 ಫುಲ್ ಸ್ಪೂನಷ್ಟು ಖಾರ ಮೆಣಸಿನ್ಕಾಯಿದು ಪೌಡ್ರ್ ಏನು ಬರುತ್ತೆ, ಚಿಲ್ಲಿ ಪೌಡ್ರು, ಅದನ್ನ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಇಲ್ಲಿ ಉಪ್ಪು ನೀವು ರುಚಿಗೆ ನೋಡ್ಕೊಂಡು ಹಾಕೋಬೋದು. ಹೇಳ್ಬೇಕಂದ್ರೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ನೆಕ್ಸ್ಟು ಅರ್ಧ ಸ್ಪೂನ್ ಗರಂ ಮಸಾಲ, ಮತ್ತು ಸ್ವಲ್ಪ ಅಂದರೆ ಒಂದು 1/4 ಸ್ಪೂನಷ್ಟು ಅಥವಾ 1 ಚಿಟಿಕೆಯಷ್ಟು ಅರಿಶಿನ ಪುಡಿ, ಅಡುಗೆ ಅರಿಶಿನ ನಾವೇನು ಯೂಸ್ ಮಾಡ್ತೀವಲ್ವ ಚಿತ್ರಾನ್ನಕ್ಕೆಲ್ಲ, ಅದನ್ನ ಹಾಕ್ಕೊಳ್ಳಿ. ಒಂದು 1/4 ಸ್ಪೂನ್ ಅಥವಾ 1 ಚಿಟಿಕೆಯಷ್ಟು ಸಾಕು. ನೆಕ್ಸ್ಟ್ ಇದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಆದಮೇಲೆ ನೆಕ್ಸ್ಟ್ 1 ಸ್ಪೂನ್ ಬರುತ್ತೆ, ಈಗ ಇದು ನಾರ್ಮಲ್ ಸ್ಪೂನ್ ಬರುತ್ತಲ್ಲ, ಸೊ ಅದರಲ್ಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕಿವಾಗ 2 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ, ನಾವು ಏನು ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಆ ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಒಂಥರ ನಾವು ಪೇಸ್ಟ್ ಹಚ್ಚಬೇಕಲ್ವ, ಸೊ ಅಪ್ಲೈ ಮಾಡಬೇಕಲ್ಲ, ಅದಕ್ಕೆ ಆ ಥರ ಕನ್ಸಿಸ್ಟೆನ್ಸಿ ಬೇಕು. ಸೊ ನೋಡ್ಕೊಳ್ಳಿ, ನಿಮಗೆ ಸ್ವಲ್ಪ ಇನ್ನು ನೀರಂದರೆ ಜಾಸ್ತಿ ನೀರು ಹಾಕೋಗಿಲ್ಲ. ನೀವು ಲೆಮನ್ ಅಂದರೆ ನಿಂಬೆ ರಸ ಕೂಡ ಹಾಕೋಬೋದು, ನೀರು ಬೇಕಾದರೂ ಹಾಕೋಬೋದು. ಸೊ ನಿಂಬೆ ರಸ ಏನು ಕಂಪಲ್ಸರಿ ಏನಿಲ್ಲ. ಸೊ ನಾನು ನಿಂಬೆಹಣ್ಣು ಇರಲಿಲ್ಲ, ಸೊ ಅದಕ್ಕೆ ನಿಂಬೆಹಣ್ಣು ರಸ ಹಾಕಿಲ್ಲ. ನೀವು ಬೇಕಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಸ್ವಲ್ಪ ನಾನು ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ, ಅಡುಗೆ ಎಣ್ಣೆನ. ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತು, ಅದಕ್ಕೋಸ್ಕರನೇ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು, ಅಂದರೆ 2 ಸ್ಪೂನಷ್ಟು ಸಾಕು, ಜಾಸ್ತಿನೂ ನೀರು ಹಾಕೋಬೇಡಿ. ಅದು ನೀರು ಥರ ಆಗೋದ್ರೆ ಚೆನ್ನಾಗಿರಲ್ಲ, ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ 2 ಟೇಬಲ್ ಸ್ಪೂನಷ್ಟು ನಾನು ನೀರನ್ನ ಹಾಕ್ಕೊಂಡು, ಅದು ನೀಟಾಗಿ ಕೋಟಿಂಗ್ ಮಾಡಬೇಕು ಅಂದರೆ ಯಾವ ಥರ ಇರಬೇಕಲ್ವ ಪೇಸ್ಟು, ಆ ಥರ ನೀಟಾಗಿ ಬರಲಿ ಅಂತೇಳಿ ನಾನು ಜಸ್ಟ್ 2 ಟೇಬಲ್ ಸ್ಪೂನ್ ಅಷ್ಟೇ ಇಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿನೂ ನೀರು ಹಾಕ್ಕೋಬೇಡಿ. ನೋಡಿ, ನೋಡ್ಕೊಂಡು ಯಾವ ಹದ ಬೇಕಲ್ವ, ಹದ ನೋಡಿ ಇವಾಗ ಕರೆಕ್ಟಾಗಿದೆ ಹದ. ಸೊ ನಾವು ಈ ಥರ ಅಪ್ಲೈ ಮಾಡಿದ್ರೆ ಅದು ನೀಟಾಗಿ ಕೋಟಿಂಗ್ ಫಿಲ್ಲಿಂಗ್ ಆಗಬೇಕು ಅಂತೇಳಿ ನೋಡಿ ಈ ಥರ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಕೈಯಲ್ಲೇ ಮಾಡ್ಕೊಳ್ಳಿ, ಅದಕ್ಕೇನು ಸ್ಪೂನ್ ಅಥವಾ ಏನೂ ನೀಟಾಗಿ ಆಗೋಲ್ಲ. ಸೊ ಕೈಯಲ್ಲೇ ನೀವು ಮಿಕ್ಸ್ ಮಾಡಿಕೊಂಡು ಈ ಥರ ಒಂದೊಂದಕ್ಕೆ ನೀಟಾಗಿ ಅಪ್ಲೈ ಮಾಡಿಕೊಳ್ಳಿ, ಕೋಟಿಂಗ್ ಕೊಡಿ.
ಸೊ ನೋಡಿ ಇವಾಗ ಎಲ್ಲ ಕೋಟಿಂಗ್ ಮುಗಿದಿದೆ. ಎಲ್ಲ ಒಂದು ಕಡೆಯಿಂದ ಪ್ರತಿಯೊಂದಕ್ಕೂ ಈ ಥರ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ನೋಡ್ತಾ ಇದ್ದೀರಾ, ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ ಯಾವ ಥರ ಅಪ್ಲೈ ಮಾಡ್ಕೋಬೇಕು ಅಂತೇಳಿ. ಸೊ ಅದು ಜಾಸ್ತಿನೂ ಏನು ಇದು ಮಾಡಬೇಡಿ, ಏಕೆಂದರೆ ಅದು ಜಾಸ್ತಿ ಅದ್ರ ಮೇಲೆ ನಾವು ಜಾಸ್ತಿ ಅಪ್ಲೈ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ, ಒಂಥರ ಮಸಾಲೆ ಥರ ಅನಿಸ್ಬಿಡುತ್ತೆ. ಸೊ ಅದಕ್ಕೆ ಜಾಸ್ತಿ ಎಲ್ಲ ಏನು ಅಪ್ಲೈ ಮಾಡಬೇಡಿ. ಅದು ಒಂದು ಕೋಟಿಂಗ್, ಒಂದು ಲೇಯರ್ ಕೋಟಿಂಗ್ ಬಂದರೆ ಸಾಕು. ಸೊ ಇವಾಗ ಅದನ್ನ ನಾನು ಸೈಡಲ್ಲಿ ಎತ್ತಿಟ್ಬಿಟ್ಟು ಫಿನಿಶಿಂಗ್ಗೆ ಅಂತೇಳಿ ಏನು ನಾವು ಈ ರವೆನ ಮೇಲೆ ಕೋಟಿಂಗ್ ಕೊಡಬೇಕಲ್ವ. ಸೊ ಅದಕ್ಕೆ ಇಲ್ಲಿ ರವೆ ಮಿಕ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಕಪ್ಪಷ್ಟು ರವೆ ತೊಗೊಳ್ತಾ ಇದ್ದೀನಿ. ಜಾಸ್ತಿ ತೊಗೊಬೇಡಿ, ಏಕೆಂದರೆ ರವೆ ಮತ್ತೆ ಅವಾಗವಾಗ ಮಾಡೋದಿದ್ರೆ ಯೂಸ್ ಆಗುತ್ತೆ, ಇಲ್ಲಾಂದರೆ ಯೂಸ್ ಆಗಲ್ಲ ಅಲ್ವಾ. ಸೊ ಅದಕ್ಕೆ ಅರ್ಧ ಕಪ್ಪಷ್ಟು ಸಾಕಾಗುತ್ತೆ. ಅರ್ಧ ಕಪ್ಪಷ್ಟು ರವೆ ತೊಗೊಳ್ಳಿ. ನೆಕ್ಸ್ಟ್ ಇದಕ್ಕೆ ಒಂದು 3ರಿಂದ 4 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಮನೇಲೇ ಮಾಡ್ಕೊಂಡಿದ್ದೀನಿ, ನೀವು ಹೊರಗಡೆ ಕೂಡ ತೊಗೊಳ್ಬೋದು. ಸೊ ಅಕ್ಕಿ ಹಿಟ್ಟು ಏನು ಬರುತ್ತಲ್ವ, ಅದನ್ನು ಒಂದು 3ರಿಂದ 4 ಮಾಮೂಲಿ ಸ್ಪೂನಷ್ಟು ಹಾಕ್ಕೊಳ್ಳಿ. ಮತ್ತು ನೆಕ್ಸ್ಟ್ ಇವಾಗ ಇದಕ್ಕೆ ಅರ್ಧ ಸ್ಪೂನ್ ಅಥವಾ ಒಂದು ಮುಕ್ಕಾಲು, ನೀವು ಖಾರ ಜಾಸ್ತಿ ತಿಂತೀವಿ ಅಂದರೆ 1 ಸ್ಪೂನ್ ಹಾಕ್ಕೋಬೋದು. ಸೊ ಖಾರ ಕಮ್ಮಿ ಅಂತಂದರೆ ಅರ್ಧ ಸ್ಪೂನಿಂದ ಮುಕ್ಕಾಲು ಸ್ಪೂನ್ ಹಾಕ್ಕೋಬೋದು. ಅದು ಕೋಟಿಂಗ್ ಉಪ್ಪು ಖಾರ ಚೆನ್ನಾಗಿ ಬರಲಿ, ಟೇಸ್ಟ್ ಇರಲಿ ಅಂತೇಳಿ ಹಾಕ್ಕೊಳ್ಳೋದಷ್ಟೇ. ಅದು ನೀವು ಖಾರ ಕಮ್ಮಿ ಬೇಕಂದರೆ ಕಮ್ಮಿ ಮಾಡ್ಕೋಬೋದು, ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಮಾಡ್ಕೊಬೋದು. ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಏನೇನು ಅಂತ ನೋಡಿಕೊಂಡ್ರೆ ಅಲ್ವಾ, ರವೆ, ಅಕ್ಕಿ ಹಿಟ್ಟು, ಉಪ್ಪು ಮತ್ತು ಖಾರ ಇದೆಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಬಿಡಿ. ಮತ್ತು ನಾವು ಇದು ಬಾಳೆಕಾಯ್ದು ಏನು ಮಿಕ್ಸ್ ಮಾಡ್ಕೊಂಡು ನಾವು ಅಪ್ಲೈ ಮಾಡಿದ್ದೀವಲ್ವ, ಸೊ ಅದನ್ನು ಒಂದು ಮಿನಿಮಮ್ ಅಂದ್ರೂ 20 ಮಿನಿಟ್ಸ್ ಅಥವಾ 30 ಮಿನಿಟ್ಸು ಅದನ್ನು ನಾವು ನೀಟಾಗಿ ಉಪ್ಪು ಖಾರ ಎಲ್ಲ ಸೆಟ್ ಆಗೋಕ್ಕೆ ಬಿಡಬೇಕು. ಸೊ ಒಂದು 30 ಮಿನಿಟ್ಸ್ ಆದಮೇಲೆ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿ ಚೆನ್ನಾಗಿರುತ್ತೆ. ಸೊ ನೋಡಿ, ಎಣ್ಣೆಗೆ ಹಾಕೋದ್ಕಿಂತ ಮುಂಚೆ ಎಣ್ಣೆ ಕಾಯೋಕ್ಕೆ ಇಟ್ಬಿಟ್ಟು ಒಂದು ಸೈಡ್ ನಾನಿಲ್ಲಿ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ, ಮತ್ತು ಇನ್ನೊಂದು ಸೈಡ್ ಇಲ್ಲಿ ಈ ಥರ ಫಿಲ್ಲಿಂಗ್ ಕೋಟಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ನಾವೇನು ಮಸಾಲೆ ಎಲ್ಲ ಅಪ್ಲೈ ಮಾಡಿ ಬಾಳೆಕಾಯಿನ ಎತ್ತಿಟ್ಟಿದ್ವಿ ಅಲ್ವಾ, ಅದಕ್ಕೆ ಈ ಥರ ರವೆನ ಮೇಲೆ ಹಾಕ್ಕೊಂಡು ಸುತ್ತ ಈ ಥರ ನೀಟಾಗಿ ಕೋಟಿಂಗ್ ಮಾಡ್ಕೋಬೇಕು. ಆವಾಗ ಅದು ಫುಲ್ಲು ಸುತ್ತಕೊಳ್ಳುತ್ತೆ, ನೀಟಾಗೂ ಇರುತ್ತೆ. ನೋಡಿ ಈ ಥರ ಜಾಸ್ತಿ ಜೋರಾಗೂ ಏನು ಡಿಪ್ ಮಾಡಬೇಡಿ, ಸುಮ್ಮನೆ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು. ಸಾಫ್ಟಾಗಿ ಪ್ರೆಸ್ ಮಾಡಿದ್ರೆ ಅದೆಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ. ಇವಾಗ ಕೋಟಿಂಗ್ ಕೊಡೋ ಅಷ್ಟರಲ್ಲಿ ಎಣ್ಣೆ ಕೂಡ ಕಾಯ್ದಿದೆ. ನೋಡಿ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಯಾವ ಥರ ಹಾಕಬೇಕು ಅಂತಂದರೆ ಅದೆಲ್ಲ ಅದು ಒಂದೊಂದು ಸಲ ಹಾಕಬೇಕು, ಮತ್ತು ಅದು ತುದಿ ಹಿಡ್ಕೊಂಡು ಹಾಕಬೇಕು. ಅದು ರವೆ ಎಲ್ಲ ಬಿಟ್ಕೊಳ್ಳೋ ಥರ ಹಾಕ್ಬಾರ್ದು, ನಿಧಾನಕ್ಕೆ ನೋಡಿ ಅದು ಗ್ಯಾಪ್ ನೋಡ್ಕೊಂಡು ಹಾಕೋಬೇಕು. ಒಂದ್ರ ಮೇಲೊಂದು ಕೂಡ ಹಾಕೋಂಗಿಲ್ಲ. ಸೊ ಸೈಡಲ್ಲಿ ಅಥವಾ ಸೆಂಟ್ರಲ್ಲೇ ಆಗಲಿ ಅದು ಗ್ಯಾಪ್ ಕೊಟ್ಕೊಂಡು ಸ್ವಲ್ಪ ನೋಡ್ಕೊಂಡು ಹಾಕಬೇಕು. ಅದು ಒಂದ್ರ ಮೇಲೆ ಒಂದು ಕೂತ್ಕೊಳ್ಳೋದಾದರೆ ರವೆ ಎಲ್ಲ ಬಿಟ್ಕೊಬಿಡುತ್ತೆ. ಸೊ ನೋಡಿಕೊಂಡು ನೀಟಾಗಿ ಹಾಕ್ಕೊಂಡು ಕರ್ಕೋಬೇಕು. ಮತ್ತು ಅದು ಸ್ವಲ್ಪ ಒಂದು 30 ಸೆಕೆಂಡ್ ಅಥವಾ 1 ನಿಮಿಷ ಆಗೋವರೆಗೂ ಅದನ್ನ ಅದು ಅಂದರೆ ಜಾಲರಿ ಅಥವಾ ಯಂತ್ರಲ್ಲೂ ಕೈ ಆಡಿಸ್ಬಾರ್ದು, ಏಕೆಂದರೆ ಅದು ಬಿಟ್ಕೊಂಡ್ಬಿಡುತ್ತೆ. ಅದೆಲ್ಲ ಒಂದು ಸ್ವಲ್ಪ ಸೆಟ್ ಆದಮೇಲೆ ಅಥವಾ ಒಂದು ಅರ್ಧ ಬೆಂದ ಮೇಲೆ ನೀವು ತಿರುಗಿಸ್ಕೋಬೋದು. ಎರಡೂ ಸೈಡು ನೀಟಾಗಿ ನೋಡಿಕೊಂಡು ಬೇಯಿಸ್ಕೋಬೇಕು. ಏಕೆಂದರೆ ಅದು ಆಲೂಗಡ್ಡೆ ಮತ್ತು ಬಾಳೆಕಾಯಿ ಒಳಗಡೆ ಏನಿರುತ್ತಲ್ವ, ಸೊ ಅದೆಲ್ಲ ನೀಟಾಗಿ ಬೇಯಬೇಕಲ್ವ, ಅದಕ್ಕೋಸ್ಕರನೇ ನಾವು ಎರಡೂ ಕಡೆಯೂ ನೀಟಾಗಿ ನೋಡ್ಕೊಂಡು ಬೇಯಿಸ್ಕೋಬೇಕು. ನೀಟಾಗಿ ಇದು ಬೆಂದಿದೆ. ಸೊ ಅದಕ್ಕೆ ನಾನು ಎಣ್ಣೆ ಎಲ್ಲ ಸೋಸೋಣ ಅಂತೇಳಿ ಒಂದು ಸ್ಟ್ರೈನರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಚೆನ್ನಾಗಿ ನೋಡೋಕ್ಕಲ್ಲದೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಸೊ ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ ಮನೇಲಿ. ಸೊ ನೋಡಿದೆಲ್ಲ ಹೇಗೆ ರವಾ ಬನಾನಾ ಫ್ರೈ ಮಾಡೋದು ಅಂತೇಳಿ. ಸೊ ಸೂಪರಾಗಿ ಆಗುತ್ತೆ ಟೇಸ್ಟು. ದಯವಿಟ್ಟು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.